ನಮಸ್ಕಾರ ಸ್ನೇಹಿತರೆ. ಈಜಿಪ್ಟ್ ನಾಗರಿಕತೆ ವೇಳೆ ಆ ಕಾಲದ ಜನರು ಅಷ್ಟು ದೊಡ್ಡ ಗಾತ್ರದ ಪಿರಮಿಡ್ಗಳನ್ನು ಕಟ್ಟಿದ್ದು ಏಕೆ? ಅಸಲಿಗೆ ಈ ಪಿರಮಿಡ್ಗಳನ್ನು ಕಟ್ಟಿದ್ದಾದರೂ ಹೇಗೆ? ಭಾರೀ ಗಾತ್ರದ ಕಲ್ಲುಗಳನ್ನು ಎಲ್ಲಿಂದ ತಂದರು? ಹೇಗೆ ತಂದರು? ಜೋಡಿಸಿದ್ದು ಹೇಗೆ? ಈ ರೀತಿಯ ಹಲವು ಕುತೂಹಲಗಳ ನಡುವಲ್ಲೇ ಇದೀಗ ವಿಶ್ವವಿಖ್ಯಾತ ಗೀಜಾ ಪಿರಮಿಡ್ನಲ್ಲಿ ಸಣ್ಣದೊಂದು ರಹಸ್ಯ ಕೊಠಡಿ ಇರೋದನ್ನ ತಜ್ಞರು ವಿನೂತನ ತಂತ್ರಜ್ಞಾನಗಳ ಸಹಾಯದಿಂದ ಪತ್ತೆ ಹಚ್ಚಿದ್ದಾರೆ. ಈಜಿಪ್ಟ್ನಲ್ಲಿ ಇರುವ ಗೀಜಾ ಪಿರಮಿಡ್ ಇಲ್ಲಿನ ಎಲ್ಲಾ ಪಿರಮಿಡ್ಗಳ ರಾಜ ಎಂದೇ ಪ್ರಸಿದ್ಧ. 400-500 ವರ್ಷಗಳ ಹಿಂದಿನ ಈ ಗೀಜಾ ಪಿರಮಿಡ್ ಹಲವು ಅಚ್ಚರಿ, ರಹಸ್ಯ ಹಾಗೂ ಕುತೂಹಲಗಳ ತಾಣ. ಈ ಪಿರಮಿಡ್ನಲ್ಲಿ ಹುಡುಕಿದಷ್ಟು ಹೊಸ ಸಂಗತಿಗಳು ಬಯಲಾಗ್ತಾನೆ ಇವೆ. ಇದೀಗ ಪುರಾತತ್ವ ತಜ್ಞರು ಗೀಜಾ ಪಿರಮಿಡ್ನಲ್ಲಿ ಹೊಸ ಸಂಶೋಧನೆಯೊಂದನ್ನು ಮಾಡಿದ್ದಾರೆ. ಗೀಜಾ ಪಿರಮಿಡ್ ಅನ್ನು ಪಿರಮಿಡ್ ಆಫ್ ಖೂಫು ಅಂತಾನೂ ಕರೆಯುತ್ತಾರೆ. ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಅಂತಾನೆ ಜನಜನಿತವಾಗಿರುವ ಈ ಪಿರಮಿಡ್ನಲ್ಲಿ ರಹಸ್ಯ ಚೇಂಬರ್ ಒಂದು ಇದೆಯಂತೆ. ಈ ಕೊಠಡಿಯನ್ನು ಪತ್ತೆ ಹಚ್ಚೋಕೆ ಸಂಶೋಧಕರು ಅತ್ಯಾಧುನಿಕ ತಂತ್ರಜ್ಞಾನ ಬಳಕೆ ಮಾಡಿದ್ದಾರೆ. ಈ ಕೊಠಡಿಯನ್ನು ಪತ್ತೆ ಮಾಡಲು ಸಂಶೋಧಕರು ಮೊದಲಿಗೆ ಪಿರಮಿಡ್ನ ಒಂದು ಬಿರುಕಿನ ಒಳಗೆ ಜಪಾನ್ ನಿರ್ಮಿತ ಎಂಡೋಸ್ಕೋಪ್ ಉಪಕರಣವನ್ನು ನಿರ್ಮಿಸಿದರು. ಇದು ಕೇವಲ 4 ಮಿಲಿಮೀಟರ್ ದಪ್ಪ ಇರುವ ಉಪಕರಣ. ಪಿರಮಿಡ್ನ ಭಾರೀ ಗಾತ್ರದ ಕಲ್ಲುಗಳ ನಡುವೆ ಇದ್ದ ಸಣ್ಣದೊಂದು ಬಿರುಕಿನ ಒಳಗೆ ತೂರಿದ ಈ ಉಪಕರಣ ಒಳಗೆ ಏನಿದೆ ಎಂದು ಫೋಟೋ ರವಾನೆ ಮಾಡಿದೆ. ಆದ್ರೆ ಈ ರಹಸ್ಯ ಕೊಠಡಿಯನ್ನು ನಿರ್ಮಾಣ ಮಾಡಿದ್ದೇಕೆ? ಅದರ ಒಳಗೆ ಏನಿದೆ ಅನ್ನೋದು ಇನ್ನೂ ಪತ್ತೆಯಾಗಿಲ್ಲ. ಒಂದು ವೇಳೆ ಪಿರಮಿಡ್ನ ತೂಕವನ್ನು ನಿಭಾಯಿಸಲು ದೀರ್ಘಕಾಲ ಬಾಳಿಕೆ ಬರುವಂತೆ ಮಾಡಲು ಈ ರೀತಿಯ ನಿರ್ಮಾಣ ಕಾರ್ಯ ಮಾಡಲಾಗಿದೆ ಎಂಬ ಪ್ರಶ್ನೆಗಳು ಇವೆ. ಜೊತೆಯಲ್ಲೇ ಈ ಕೊಠಡಿಯ ಕೊನೆಯಲ್ಲಿ ದೊಡ್ಡ ಗಾತ್ರದ 2 ಸುಣ್ಣದ ಕಲ್ಲುಗಳು ಇವೆ. ರಹಸ್ಯ ಚೇಂಬರ್ನ ತಳಭಾಗದಲ್ಲಿ ಈ ರೀತಿ ಮೃದುವಾದ ಸುಣ್ಣದ ಕಲ್ಲುಗಳನ್ನು ಇಟ್ಟಿರೋದು ಏಕೆ? ಅಂದು ಪಿರಮಿಡ್ ನಿರ್ಮಿಸಿದವರ ತಲೆಯಲ್ಲಿ ಏನು ಓಡುತ್ತಿತ್ತು? ಈ ಕುರಿತು ಯಾರಿಗೂ ಮಾಹಿತಿ ಇಲ್ಲ. ಇಂತಹ ಹೆಚ್ಚಿನ ವಿವರಗಳಿಗಾಗಿ ನನ್ನ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.